K05MS7988. ಇದು ಓಮಿನಿ 5 ಸೀಟ್ರು, 2015 ಮಾಡಲು, 16 ರಿಜಿಸ್ಟ್ರೇಷನ್ನು, 63,000 ಕಿಲೋಮೀಟ್ರ್ ರನ್ನಿಂಗ್ ಆಗಿದೆ. ಇದ್ರ ಬೆಲೆ 2,80,000 ಆಗುತ್ತೆ. ನೋಡಿ, ಇನ್ನೊಂದಿದೆ 1784. ಇದು ಓಮಿನಿ 8 ಸೀಟ್ರು, KA53MC1784. ಇದು 2015 ಮಾಡಲು, 79,000 ಕಿಲೋಮೀಟ್ರ್ ಓಡಿದೆ. 2,85,000 ಆಗುತ್ತೆ. (1784) ಮಾರುತಿ ವ್ಯಾನು 8 ಸೀಟ್ರು ವೆಹಿಕಲ್ಲು, 2015, 2,85,000ಕ್ಕೆ ಈ ಗಾಡಿ ನಿಮಗೆ ಸಿಗುತ್ತೆ. ನಿಮಗೇನಾದರೂ ಈ ಗಾಡಿ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಸಂಪೂರ್ಣವಾದ ಡೀಟೇಲ್ಸ್ನ ಆ ಕಾರಿನ ಮಾಲೀಕರೇ ನಿಮಗೆ ತಿಳಿಸುತ್ತಾರೆ. ತುಂಬ ಚೆನ್ನಾಗಿರೋ ಅಂಥ ಗಾಡಿ, ಸಿಲ್ವರ್ ಕಲರು, ಒಳ್ಳೆ ಗಾಡಿ, ಚೆನ್ನಾಗಿದೆ. ನಿಮಗೇನಾದ್ರು ಬೇಕಿದ್ದರೆ ಆ ನಂಬರಿಗೆ ಕಾಲ್ ಮಾಡಿ, ನಿಮಗೆ ಡೀಟೇಲ್ಸು ಸಿಗುತ್ತೆ. 9448382411ಗೆ ಕಾಲ್ ಮಾಡಬೇಕು. ನೀವು ಬೇರೆ ಯಾವ ನಂಬರ್ನೂ ಕಾಲ್ ಮಾಡೋದು ಪ್ರಯೋಜನ ಇಲ್ಲ. ಇದು 7988, ಅದು 2015, 16 ರಿಜಿಸ್ಟ್ರೇಷನ್, 63,000 ಕಿಲೋಮೀಟ್ರ್ ಓಡಿದೆ. 2,80,000 ಆಗುತ್ತೆ. ಸೆಕೆಂಡ್ ಓನರ್ ಆಗಿದ್ದಾರೆ. ಚೆನ್ನಾಗಿದೆ ಗಾಡಿ. ನಿಮಗೇನಾದರೂ ಬೇಕು ಅನ್ನೋದಿದ್ದರೆ ಮತ್ತೊಮ್ಮೆ ಮೇಲ್ಗಡೆ ಇರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಬ್ಯಾಕ್ ಸೈಡ್ ಕೂಡ ತುಂಬ ಚೆನ್ನಾಗಿರೋ ಅಂಥ ಗಾಡಿ, ಫಸ್ಟ್ ಕ್ಲಾಸ್ ಆಗಿರೋ ಅಂಥ ಗಾಡಿ. ವ್ಯಾನ್ಗಳೇ ಸಿಗಲ್ಲ ಇವಾಗ. ವ್ಯಾನ್ಗಳು ಮಾರ್ಕೆಟ್ನಲ್ಲಿ ತುಂಬ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ. ಯಾಕೆ ಅಂದರೆ ಮಾರುತಿ ಕಂಪ್ನಿಯವರು ಮಾರುತಿ ವ್ಯಾನ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡದೇ ಇರೋದಕ್ಕೆ ಕಾರಣ ಹಳೆ ವ್ಯಾನ್ಗಳಿಗೆ ತುಂಬ ಬೇಡಿಕೆ ಜಾಸ್ತಿ ಆಗಿದೆ. ಹಂಗಾಗಿ ನಾವು ಈ ಗಾಡಿಗಳ ಬೆಲೆಗಳಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆ. ನೋಡಿ, ಇದು ವೈಟ್ ಕಲರು 7988 5 ಸೀಟ್ರು, 16 ಮಾಡಲದು. ನೋಡಿದ್ರಿ ಅಲ್ವಾ? ಅವಶ್ಯಕತೆ ಇದ್ದರೆ ನೋಡಿ. ಇನ್ನೊಂದು 9508 K01ML, ಇದು 2014-15 ಮಾಡಲು, 84,000 ಕಿಲೋಮೀಟ್ರ್ ಓಡಿದೆ. 5 ಲಕ್ಷ ಹೇಳ್ತಾ ಇದ್ದೀವಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಶಿಫ್ಟ್ ಗಾಡಿ ಇದು. KA01ML9508, 2014 ಮ್ಯಾನುಫ್ಯಾಕ್ಚರ್, 15 ರಿಜಿಸ್ಟ್ರೇಷನ್, 84,000 ಕಿಲೋಮೀಟ್ರ್ ಓಡಿದೆ. 5 ಲಕ್ಷ ಆಗುತ್ತೆ. ಸ್ವಲ್ಪ ಪ್ರೈಸ್ನಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಗಾಡಿ ಹತ್ರ ಬಂದು ಗಾಡಿ ಇನ್ಸ್ಪೆಕ್ಷನ್ ಮಾಡಿ, ನಿಮಗೇನಾದ್ರು ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಆಗ ಕುಂತ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಬೆಲೆಗೆ ಮಾಡಿಕೊಡ್ತಾರೆ. ಈ ಕಾರ್ ಬಜಾರ್ ಮಾಲೀಕರಾದ ರವಿಕುಮಾರ್ ಅವರು. ಇದೇ K01ML9508 ಶಿಫ್ಟ್. ಅದು ABS ಗಿಬಿಎಸ್ ಎಲ್ಲ ಇದೆ, ಟಾಪ್ ಎಂಡ್ ಮಾಡಲದು. 5 ಲಕ್ಷ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದ್ರ ಬಗ್ಗೆ, ಈ ಗಾಡಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಮೇಲ್ಕಂಡ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಅವ್ರ ಡೀಟೇಲ್ಸು ನಿಮಗೆ ಕೊಡ್ತಾರೆ. ಅವ್ರ ಹತ್ರನೇ ಪರ್ಚೇಸ್ ಮಾಡಿ. ಬಟ್ ಒಳ್ಳೆ ಗಾಡಿ, ಅನ್ಕಂಡೀಷನ್ ಗಾಡಿ ಅಲ್ಲ, ಗುಡ್ ಕಂಡೀಷನ್ ಗಾಡಿ.
ನೋಡಿ ಸ್ನೇಹಿತರೆ, ಇನ್ನೊಂದು K04MV2087 ಓಮಿನಿ 2018 ಮಾಡಲು, 35,000 ಕಿಲೋಮೀಟ್ರ್ ಓಡಿದೆ. 3,60,000 ಆಗುತ್ತೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸಿಲ್ವರ್ ಕಲ್ಲರು, 8 ಸೀಟ್ರು, 2018 ಮಾಡಲು, 3,60,000 ಆಗುತ್ತೆ. ಯಾರಿಗಾದರೂ ಮಾರುತಿ ವ್ಯಾನು ಹುಡುಕ್ತಾ ಇತ್ತು ಅಂತ ಹೇಳಿದ್ರೆ ನೀವು ಇಲ್ಲಿ ಬಂದರೆ ಇಲ್ಲಿ 3-4 ಮಾರುತಿ ವ್ಯಾನ್ಗಳಿದ್ದಾವೆ. ಇದರಲ್ಲಿ ಯಾವುದು ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಅದು ನಿಮ್ಮ ಬೆಲೆಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಬೆಲೆಗೆ ಇಲ್ಲಿನ ಕಾರಿನ ಮಾಲೀಕರು ಕಡಿಮೆ ಮಾಡಿ ಕೊಡ್ತಾರೆ. ಹೊಸ ಟೈರ್ ಹಾಕಿದೆ ನೋಡಿ ವೀಕ್ಷಕರೇ. ನನ್ನೆಲ್ಲ ಆತ್ಮೀಯ ಸ್ನೇಹಿತರೆ, ನನ್ನ ಯೂಟ್ಯೂಬರ್ಸ್ ಹಾಗೂ ಫಾಲೋವರ್ಸ್ಗೆ ವಿಶೇಷವಾದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಚೆನ್ನಾಗಿದ್ದಾವೆ ಗಾಡಿಗಳು. ನಿಮಗೇನಾದರೂ ಬೇಕು ಅಂದರೆ ಬಂದು ಚೆಕ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿಕೊಂಡು ತಗೊಂಡು ಹೋಗ್ಬೋದು. ಇಲ್ಲೊಂದು ಗಾಡಿ ಇದೆ 5210 ಮಾರುತಿ ವ್ಯಾನ್ 5347 8 ಸೀಟ್ರ್ ಓಮಿನಿ 2012, 90,000 ಕಿಲೋಮೀಟ್ರ್ ಓಡಿದೆ. 2,55,000 ಆಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದ್ರ ಗಾಡಿ ಬಗ್ಗೆನೂ ಕೂಡ ಈ ನಂಬರ್ಗೆ ವಿಚಾರಣೆ ಮಾಡಿ ಅವರು ಸಂಪೂರ್ಣವಾದ ಡೀಟೇಲ್ಸ್ ನಿಮಗೆ ಕೊಡ್ತಾರೆ. ಓನರ್ ಎಷ್ಟಾಗಿದ್ದಾರೆ, ಎಷ್ಟು ಕಿಲೋಮೀಟ್ರ್ ಓಡಿದೆ, ಎಲ್ಲ ಡೀಟೇಲ್ಸ್ನ ಅವರೇ ಕೊಡ್ತಾರೆ. ಬಟ್ ವ್ಯಾನ್ಗಳು ಡಿಮ್ಯಾಂಡ್ ಇರೋದ್ರಿಂದ ಇಲ್ಲೇ ಇಷ್ಟೊಂದು ವ್ಯಾನ್ಗಳು ಇರೋದು, ಬೇರೆ ಕಡೆ ಇಲ್ಲ. ಈ ವ್ಯಾನ್ ನಿಮಗೇನಾದರೂ ಬೇಕು ಅಂತ ಹೇಳಿದ್ರೆ 9448382411 ರವಿಕುಮಾರ್ ಅಂತ ಅವ್ರಿಗೆ ಕಾಲ್ ಮಾಡಿ ಅವ್ರು ಹೆಚ್ಚಿನ ಮಾಹಿತಿ ಈ ಗಾಡಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾರೆ. ನೋಡಿ ಇನ್ನೊಂದು 53N5489 ಇಲ್ಲಿ ಒಂದು ಮಾರುತಿ ಜೆನ್ ಇದೆ. ಜೆನ್ ಕೂಡ ಚೆನ್ನಾಗಿದೆ. 2006. ಸ್ವಲ್ಪ ರೇಟು ಜಾಸ್ತಿ ಹೇಳ್ತಾರೆ. ಚೆನ್ನಾಗಿದೆ ಜೆನ್ನು. ಮೋಸ್ಟ್ಲಿ ಅವ್ರನ್ನೇ ಆ ನಂಬರ್ನೇ ವಿಚಾರ ಮಾಡಿ ಅವರೇ ಡೀಟೇಲ್ಸ್ ಕೊಡ್ತಾರೆ. ನಾವೊಂದು ಹೇಳೋದು ಅವರೊಂದು ಹೇಳೋದು ಬೇಡ. ಬಟ್ ಒಂದು ಜೆನ್ ಇದೆ, ತುಂಬ ಚೆನ್ನಾಗಿರೋಂಥ ಗಾಡಿ. ಆ ಜೆನ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಮೇಲ್ಗಡೆ ಇರತಕ್ಕಂಥ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಅವರು ಡೀಟೇಲ್ಸು ನಿಮಗೆ ಕೊಡ್ತಾರೆ. ಮೋಸ್ಟ್ಲಿ ತುಂಬ ಕಡಿಮೆಗೆ ಆಗ್ಬೋದು ಅನಿಸುತ್ತೆ, ಯಾಕೆಂದರೆ ನಾನು ಹೋದಾಗ ಅವ್ರು ಇರಲಿಲ್ಲ, ಹಂಗಾಗಿ ಡೀಟೇಲ್ಸ್ ನನಗೆ ಅವರು ಕೊಡಲಿಲ್ಲ. ಜೆನ್ ಬೇಕು ಅನ್ನೋರು ಮಾತ್ರ ಹೋಗಿ ವಿಚಾರ ಮಾಡ್ಬೋದು. ಯಾವಾಗ ಬೇಕಾದರೂ ಕಾಲ್ ಮಾಡಿ ಅವ್ರಿಗೆ. ನೋಡಿ ಇನ್ನೊಂದು 53N5485 ಒಂದು ಸ್ಕಾರ್ಪಿಯೋ 5489 2009 ಮಾಡಲು, 1,13,000 ಕಿಲೋಮೀಟ್ರ್ ಓಡಿದೆ. 3,80,000 ಈ ಗಾಡಿ ಬೆಲೆಗೆ ಹೇಳ್ತಾ ಇದ್ದಾರೆ. ನಿಮಗೇನಾದ್ರೂ ಕಡಿಮೆ ಅನಿಸಿದ್ರೆ ಪರವಾಗಿಲ್ಲ, ಅನಿಸಿದ್ರೆ ಕ್ವಾಲಿಟಿ ಚೆನ್ನಾಗಿದ್ದರೆ, ಕ್ವಾಂಟಿಟಿ ಚೆನ್ನಾಗಿದ್ದರೆ ತಗೊಳ್ಳಿ. ನಾವು ಯಾರಿಗೂ ಬಲವಂತ ಮಾಡೋದಿಲ್ಲ. ಚೆನ್ನಾಗಿಲ್ಲ ಅಂದರೆ ಬೇರೆ ಕಡೆ ಚೆನ್ನಾಗಿರೋ ಕಡೆ ತಗೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಬಟ್ ಯಾಕೆ ಅಂತ ಹೇಳಿದ್ರೆ ಕೈ ಬಾಯಿ ಶುದ್ಧವಾಗಿದೆ,
ಈ ಅಪ್ಪಂದು. ಹಂಗಾಗಿ ನಾನು ಕೂಡ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ ಗಾಡಿ. ಮೇಲ್ಕಂಡ ನಂಬರ್ಗೆ ಕಾಲ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ಬೋದು. ನಿಮಗೆ ಮತ್ತಷ್ಟು ರಿಯಾಯಿತಿ ನಿಮಗೆ ಸಿಗ್ಬೋದು ಈ ಸ್ಕಾರ್ಪಿಯೋ ಬಗ್ಗೆ. ಕಾಲ್ ಮಾಡಿ ಕಳ್ಕೊಳ್ಳೋಂಥದ್ದೇನೂ ಇಲ್ಲ. ನೋಡಿ, ಇನ್ನೊಂದಿದೆ 3173. ಇದು ಈಕೋ. ಇದು 42N 2019 ಮಾಡಲು, 65,000 ಕಿಲೋಮೀಟ್ರ್ ಓಡಿದೆ. 4,90,000 ಹೇಳ್ತಾ ಇದ್ದಾರೆ. ಸಿಂಗಲ್ ಓನರ್ ಗಾಡಿ. KA42N 3173 2019 ಅಂದರೆ 2019, 65,000 ಕಿಲೋಮೀಟ್ರು, 4,90,000 ನೆಗೋಷಿಯಬಲ್ ಆಗುತ್ತೆ. ಈಕೋ ಏನಾದರೂ ಬೇಕು ಅಂತ ಹುಡುಕ್ತಿದ್ರೆ ಈಕೋಗೆ ನೀವು ಕರೆ ಮಾಡಿ ಡೀಟೇಲ್ಸ್ನ ಪಡ್ಕೊಬೋದು. ನಿಮಗೆ ಸಾಧ್ಯವಾದರೆ ಗಾಡಿ ಹತ್ರ ಬಂದು ಇನ್ಸ್ಪೆಕ್ಷನ್ ಮಾಡಿ ತೊಗೊಂಡೋಗ್ಬೋದು. ಗಾಡಿ ಡಾಕ್ಯುಮೆಂಟ್ಸು ಎಲ್ಲ ಚೆಕ್ ಮಾಡ್ಕೊಳ್ಳೋದು ತಗೊಳ್ಳೋದು ನಿಮ್ಮ ಜವಾಬ್ದಾರಿ. ನಿಬಂಧನೆಗಳು. ಬಟ್ ನೋಡಿ, ಇನ್ನೊಂದಿದೆ 1MD 8945. ಇದು ಸ್ಯಾಂಟ್ರೋ XL 2008 ಮಾಡಲು, 79,000 ಕಿಲೋಮೀಟ್ರ್ ಓಡಿದೆ. 1,90,000 ಹೇಳ್ತಾ ಇದ್ದಾರೆ. 1,90,000 ಸ್ಯಾಂಟ್ರೋ ಗಾಡಿನ ತೋರಿಸ್ತಾ ಇದ್ದೀನಿ. ನಿಮಗೇನಾದ್ರೂ ಈ ಗಾಡಿ ಬೇಕು ಅಂದರೆ ಮೇಲ್ಗಡೆ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಅವ್ರ ಹತ್ರ ವಿಚಾರ ನೀವು ತಿಳ್ಕೊಬೋದು. ತುಂಬ ಚೆನ್ನಾಗಿರೋ ಅಂಥ ಗಾಡಿ. ಸ್ಯಾಂಟ್ರೋ XL 2008 79,000 ಕಿಲೋಮೀಟ್ರ್ ಓಡಿದೆ. 1,90,000 ಆಗುತ್ತೆ ಇದರ ಬೆಲೆ. $1848. ಈ ಗಾಡಿನೂ ತುಂಬ ಚೆನ್ನಾಗಿದೆ. ಅದರ ಪಕ್ಕದಲ್ಲಿರೋಂಥ ಗಾಡಿ ರೆಡ್ ಕಲರು ತುಂಬ ಚೆನ್ನಾಗಿದೆ. ಏನಾದರೂ ಬೇಕು ಅಂತ ಹೇಳಿದ್ರೆ ನೀವು ಸ್ಯಾಂಟ್ರೋ 2008 2 ಲಕ್ಷ ಹೇಳ್ತಾ ಇದ್ದಾರೆ. 9012 ಸ್ಯಾಂಟ್ರೋ 2006 ಮಾಡಲು, 2008 ಮಾಡಲು, 80,000 ಕಿಲೋಮೀಟ್ರ್ ಓಡಿದೆ. 2 ಲಕ್ಷ ನೆಗೋಷಿಯಬಲ್ ಆಗುತ್ತಂತೆ. ನಿಮಗೆ ಬೇಕಿದ್ದರೆ ಕಾಲ್ ಮಾಡೋಗಿ ತೊಗೊಬೋದು. ಅಟ್ಲೀಸ್ಟ್ ಎನ್ಕ್ವೈರಿನಾರು ಮಾಡ್ಬೋದು, ಏನು ತೊಂದರೆ ಇಲ್ಲ. ಏಕೆಂದರೆ ಕ್ವಾಲಿಟಿ ಹಂಗೆ ಇರುತ್ತೆ, ಗಾಡಿ ಪ್ರೈಸು ಹಂಗೆ ಇರುತ್ತೆ. ವ್ಯಾಪಾರದ ಧರ್ಮ, ಲಾಭ ನಷ್ಟ ಎಲ್ಲ ಇದ್ದೇ ಇರುತ್ತೆ. ಇದನ್ನು ಬಂಡವಾಳ ಹೂಡಿದವ್ರಿಗೆ ಅದರ ಕಷ್ಟ ಗೊತ್ತಿರುತ್ತೆ. ತೊಗೊಂಬರ್ತೀವಿ, ಒಂದೊಂದ್ಸಲಿ ಒಂದು ಗಾಡಿ ಹೊರಟೋಗುತ್ತೆ, ಒಂದೊಂದ್ಸಲಿ 10 ತಿಂಗಳು 1 ವರ್ಷ ಆದರೂ ಹೋಗಲ್ಲ. ಅದರಲ್ಲಿ ಲಾಭ ಬರೋದಲ್ಲ, ನಷ್ಟನೇ ಆಗೋಗಿರುತ್ತೆ. ನೋಡಿ, ಇನ್ನೊಂದು 7064 ಓಮಿನಿ LPG KA05MG 2009 ಮಾಡಲು, 70,000 ಕಿಲೋಮೀಟ್ರ್ ಓಡಿದೆ. 2,10,000 ಆಗುತ್ತೆ. 2,10,000 ಗಾಡಿ 2009 ಮಾಡಲು ಸಿಗ್ತಾ ಇದೆ. ತುಂಬ ಚೆನ್ನಾಗಿರೋಂಥ ಗಾಡಿ, ನೀಟಾದಂಥ ಗಾಡಿ, ಒಳ್ಳೆ ಗಾಡಿ. ಈ ಗಾಡಿ ನಿಮಗೆ ಸಿಗ್ತಾ ಇದೆ. ಓಮಿನಿ 7064 2009 ಮಾಡಲು, 70,000 ಓಡಿದೆ. 2,10,000 ಆಗುತ್ತೆ.
ಇದೇ ಗಾಡಿನೇ 2,10,000 ಹಾಕೋದು. ತುಂಬ ಚೆನ್ನಾಗಿರೋ ಇನ್ನೊಂದು 19P7714, ಇದು ಮಾರುತಿ 800, 1,10,000 ಆಗುತ್ತೆ. ಮಾರುತಿ 800. ಇದ್ರದ್ದು ಮಾಹಿತಿನೂ ಬೇಕು ಅಂದರೆ ಮೇಲ್ಗಡೆ ಇರೋ ನಂಬರ್ಗೆ ಹೇಳಿದ್ರೆ ಅವರು ಎಷ್ಟು ಓನರ್ ಆಗಿದೆ, ಎಷ್ಟು ಓಡಿದೆ, ಎಷ್ಟು ಫೈನಲಿಗೆ ಸಿಗುತ್ತೆ, ಎಲ್ಲ ಡೀಟೇಲ್ಸು ಮೇಲ್ಗಡೆ ನಂಬರ್ಗೆ ಕಾಲ್ ಮಾಡ್ಬೋದು. ಮತ್ತು ಯಾಕೆ ತಡ ಮಾಡ್ತೀರಾ ವೀಕ್ಷಕರೇ? ಸಾಧ್ಯವಾದರೆ ಈಗಲೇ ಹೊರಡ್ಬಿಡಿ. ತುಂಬ ಚೆನ್ನಾಗಿರೋವಂಥ ಗಾಡಿ, ರೆಡ್ ಕಲ್ಲರು, ಒಳ್ಳೆ ಗಾಡಿ. ನೋಡಿ ಯೋಚನೆ ಮಾಡಿ ನಿರ್ಧಾರ ನಿಮಗೆ ಬಿಟ್ಟಿದ್ದು. ಸ್ಯಾಂಟ್ರೋ 2008 9012, 80,000 ಕಿಲೋಮೀಟ್ರ್ ಓಡಿದೆ. 2 ಲಕ್ಷಕ್ಕೆ ಆಗುತ್ತೆ. ಬ್ಲ್ಯಾಕ್ ಕಲ್ಲರು ಚೆನ್ನಾಗಿದೆ. ನೋಡಿ ನಿಮಗೆ ಏನಾದರೂ ಅವಶ್ಯಕತೆ ಇದ್ದರೆ ತಗೊಬೋದು. ಇನ್ನೇನು ವೀಕ್ಷಕರೇ, ನನ್ನ ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬು ಹಾಗೂ ಫಾಲೋವರ್ಸ್ ಆಗೋ ಮುಖಾಂತರ ನನ್ನ ಬೆಂಬಲಿಸಿ. ಇಲ್ಲಿ ನನ್ನ ಸ್ನೇಹಿತ ಆದ್ದರಿಂದ ತುಂಬ ಗಾಡಿಗಳಿದ್ದು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಡಿ ಅಂತ ಹೇಳಿದ್ರು, ಮಾಡಿಕೊಟ್ಟಿದ್ದೀನಿ. ಡಾಕ್ಯುಮೆಂಟ್ಸು ತೊಗೊಳ್ಳೋದು ನಿಮಗೆ ಸೇರಿದ್ದದು, ಗಾಡಿ ನೋಡ್ಕೊಳ್ಳೋದು ನಿಮಗೆ ಸೇರಿದ್ದು. ನೋಡಿ ಒಂದು ಆಲ್ಟೋ ಕೂಡ ಇದೆ. ಆಲ್ಟೋ ಇದು ಬೆಲೆ ನನಗೆ ಸರಿಯಾಗಿ ಗೊತ್ತಿಲ್ಲ. ನಿಮಗೇನಾದರೂ ಬೇಕು ಅಂತ ಹೇಳಿದ್ರೆ ಈ ನಂಬರ್ಗೆ ಕಾಲ್ ಮಾಡಿ, ಅವರು ಡೀಟೇಲ್ಸ್ ಹೇಳ್ತಾರೆ. ತುಂಬ ಚೆನ್ನಾಗಿರೋವಂಥ ಗಾಡಿ, ಒಳ್ಳೆ ಗಾಡಿನೇ ತರ್ತಾರೆ ಇವರು. ಸ್ವಲ್ಪ ರೇಟು ಏರುಪೇರಿದ್ದೇ ಇರುತ್ತೆ. ಚೆನ್ನಾಗಿರೋ ಗಾಡಿ ಅಂತ ಹೇಳಿದ್ಮೇಲೆ ಅದಕ್ಕೆ ಆದ ಪ್ರೈಸ್ ಇರುತ್ತೆ. ನಿಮಗೆ ಏನೂ ಸಮಸ್ಯೆ ಇಲ್ಲ ಅಂದರೆ ತೊಗೊಬೋದು. ನೋಡಿ ಇದೇ ಗಾಡಿ 443 ಗಾಡಿ ನಂಬರ್ ನೋಡಿದೆ. ಇದೊಂದು ಇದೆ 8554, ಇದು ರಿಡ್ಜು LDI 2016 ಮಾಡಲು, 80,000 ಕಿಲೋಮೀಟ್ರ್ ಓಡಿದೆ. 2,65,000ಕ್ಕೆ ರನ್ನಿಂಗ್ ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ದಾರೆ. LDI 80,000 ಕಿಲೋಮೀಟ್ರ್ ಓಡಿದೆ. 265 ಟ್ಯಾಕ್ಸಿ ಓಡಿಸೋರಿಗೆ ಏನಾರು ಅವಶ್ಯಕತೆ ಇದ್ದವರು, ಎಲ್ಲೋ ಬೋರ್ಡ್ ಬೇಕು ಅನ್ನೋರು, LDI ಬೇಕು ಅನ್ನೋರು ಈ ಗಾಡಿನ ನೀವು ತೊಗೊಬೋದು. ಟ್ಯಾಕ್ಸಿ ಪರ್ಪೋಸಿಗೆ ಇದ್ದವರು ಫ್ರಿಡ್ಜ್ನ ತಗೊಂಡು ದುಡಿಮೆ ಮಾಡಬೇಕು ಅಂತ ಇದ್ದವರು ತೊಗೊಬೋದು, ದುಡಿಮೆ ಮಾಡ್ಕೊಬೋದು. ಯಾಕೆ ತಡ? ನೋಡಿದ ತಕ್ಷಣವೇ ಕಾಲ್ ಮಾಡಿ ಎಲ್ಲ ಮಾಹಿತಿನೂ ತೊಗೊಳ್ಳಿ. ಇನ್ನೂ ಕಡಿಮೆನೂ ಆಗ್ಬೋದು, ಇನ್ನೂ ಸಸ್ತ ಬೆಲೆಗೂ ಕೊಡ್ಬೋದು ಇಲ್ಲಿನ ಮಾಲೀಕರು ರವಿಕುಮಾರ್ ಅವರು. ಆದರೂ ಅವ್ರನ್ನ ಕಾಲ್ ಮಾಡಿ ಒಂದ್ಸಲ ಕನ್ಸಲ್ಟ್ ಮಾಡಿ. ವೀಕ್ಷಕರೇ, ಇಷ್ಟೊತ್ತವರೆಗೂ ಸುಮಾರು ಗಾಡಿಗಳದ್ದು ವಿಡಿಯೋನ ಮಾಡಿ ತೋರಿಸಿದ್ದೀನಿ. ಈ ಗಾಡಿನಲ್ಲಿ ಯಾರಿಗಾದರೂ ಇಷ್ಟ ಆಗಿದ್ದರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಫಾಲೋವರ್ಸು ಹಾಗೂ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನನ್ನ ಬೆಂಬಲಿಸಬೇಕಂತ ಕೈ ಮುಗಿದು ತಮ್ಮಲ್ಲಿ ಕಳಕಳೆಯಿಂದ ಬೇಡಿಕೊಳ್ತಾ ಇದ್ದೀನಿ. ನಿಮಗೇನಾದ್ರೂ ಅಡ್ವರ್ಟೈಸ್ಮೆಂಟ್ ಬೇಕು, ವಿಡಿಯೋ ಮಾಡಿಕೊಡ್ಬೇಕು, ಯೂಟ್ಯೂಬ್ನಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ನನ್ನ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು. ಫ್ರೀಯಾಗಿ ನಾನು ಮಾಡಿ ಯೂಟ್ಯೂಬ್ನಲ್ಲಿ ಹಾಕ್ತೀನಿ. ನಿಮಗೆ ವ್ಯಾಪಾರ ಆಗೋ ರೀತಿ ನಾನು ಟಿಪ್ಸ್ ಕೊಡ್ತೇನೆ, ಯಾವ ರೀತಿ ವ್ಯಾಪಾರ ಮಾಡಬೇಕು ಅಂತ. ಇದೊಂದೇ ಅಲ್ಲ, ಯಾವುದೇ ರೀತಿ ಆದ್ರೂ ಬೇಕಿದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ. ಯಾವುದಾದ್ರೂ ಪರವಾಗಿಲ್ಲ. ಗಾಡಿ ಒಂದೇ ಅಲ್ಲ, ಏನು ಜನಗಳಿಗೆ ತಲುಪುವಂಥ ವಸ್ತುಗಳು ಯಾವ ನೀವು ತಯಾರು ಮಾಡ್ತಿರೋ ಪ್ರಾಡಕ್ಟ್ ಇದೆಯೋ ಎಲ್ಲ ಪ್ರಾಡಕ್ಟನ್ನು ಪ್ರೊಮೋ ಮಾಡಿಕೊಡ್ತೇನೆ ನಾನು.
ಫ್ರೀ ಆಫ್ ಕಾಸ್ಟ್. ಯಾರ ಹತ್ರನೂ ₹1 ನಾನು ತೊಗೊಳ್ಳೋದಿಲ್ಲ. ಬೇರೆ ಯೂಟ್ಯೂಬರ್ಸ್ ಥರ 8,000 ಕೊಡಿ 10,000 ಕೊಡಿ ಅಂತ ನಾನು ಕೇಳೋದು ಇಲ್ಲ. ನಾನು ಬರ್ತೀನಿ, ವಿಡಿಯೋ ಮಾಡ್ಕೊತೀನಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ವ್ಯಾಪಾರ ಆಗಿ ಸಂತೋಷವಾಗಿದ್ದರೆ ಅಷ್ಟೇ ನಮಗೆ ಸಾಕು. ನನಗೆ 30,000 ಜನ ಸಬ್ಸ್ಕ್ರೈಬರು, 45,000 ಜನ ಫಾಲೋವರ್ಸ್ ಇದ್ದಾರೆ, 20,000 ಜನ ವಾಟ್ಸಪ್, ಟೋಟಲಿ 1,00,000 ಜನ ನನ್ನ ಆತ್ಮೀಯ ಬಂಧುಗಳಿದ್ದಾರೆ. ಅವರೆಲ್ರಿಗೂ ಗಾಡಿಗಳು ಕೊಟ್ಬಿಟ್ರೆ ಸಾಕು. ನೀವು ಯಾವುದನ್ನೇ ಒಂದು ವಸ್ತು ಆಗಲಿ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂದರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡಿ 100% ನೀವಿರೋ ಜಾಗಕ್ಕೆ ಬಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಫ್ರೀ ಆಫ್ ಕಾಸ್ಟ್ ಮಾಡಿಕೊಡ್ತೀನಿ. ನಿಮ್ಗೆ ವ್ಯಾಪಾರ ಆಗೋ ರೀತಿ ಮಾಡಿಕೊಡ್ತೀನಿ. ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೀನಿ ವೀಕ್ಷಕರೇ. ನೋಡಿ, ಸಾಧ್ಯವಾದರೆ ಮಾಡಿ. ಒಬ್ರಿಗೊಬ್ರು ಹೆಲ್ಪ್ ಇರಬೇಕು. ಇದು ವ್ಯಾಪಾರದ ಧರ್ಮ. ಇದು ನೋಡಿ, ನಿಮಗೂ ವ್ಯಾಪಾರ ಆಗಬೇಕು, ಚೆನ್ನಾಗಾಗಬೇಕು. ನಿಮ್ಮ ಪ್ರಾಡಕ್ಟು ಇಡೀ ಕರ್ನಾಟಕದಲ್ಲೆಲ್ಲ ಹಾರಾಡಬೇಕು, ಹೋರಾಡಬೇಕು, ಎಲ್ಲ ತೊಗೊಳ್ಬೇಕು, ಜನಗಳೆಲ್ಲ ಲೈಕ್ ಮಾಡಬೇಕು ಅಂದರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಶಿವಶಂಕರ್ ನಂಬರ್ಗೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಒಳಗಡೆ ಕೂಡ ಇರುತ್ತೆ. ಆ ನಂಬರ್ಗೆ ನೀವು ಯಾವಾಗ ಬೇಕಾದರೂ 24 hours ಕಾಲ್ ಮಾಡಿ ಕರೆದ್ರೂ ನಾವು ಬರ್ತೀವಿ. ಮತ್ತು ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ಸುದ್ದಿ ಸಮಾಚಾರ ಇದ್ರೂ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಏನಾದರೂ ನಿಮ್ಮಲ್ಲಿ ವಿಡಿಯೋಗಳಿದ್ದರೆ ನನ್ನ ನಂಬರ್ಗೆ ಕಳಿಸ್ಕೊಡಿ, ನಾನು ಅಪ್ಲೋಡ್ ಮಾಡ್ತೇನೆ. ಸಮಾಜಕ್ಕೆ ಒಳ್ಳೆಯ ರೀತಿ ಇರಬೇಕು. ಸೊಸೈಟಿಗೆ ಒಂದು ಸಂದೇಶ ಕೊಡುವಂಥ ವಿಡಿಯೋ ಇತ್ತು ಅಂತ ಹೇಳಿದ್ರೆ ನನ್ನ ನಂಬರ್ಗೆ ನೀವು ಕಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ದೇವರೆಲ್ರಿಗೂ ಒಳ್ಳೇದಿಡಲಿ. ಭಗವಂತ ಆ ದೇವರು, ಕಾಣದ ದೇವರು ಎಲ್ಲರ ಕಷ್ಟ ನಿವಾರಣೆ ಆಗಲಿ. ಮಳೆ ಬೆಳೆ ಆಗಿ ರೈತರೆಲ್ಲ ಸಮೃದ್ಧಿಯಿಂದ ಇದ್ದರೆ ಅಷ್ಟೇ ಸಾಕು ನಮಗೆ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ, ಶುಭೋದಯ. ಇನ್ನೇನು ವಿಡಿಯೋ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಇದೇ ನೋಡಿ ತಿರುಮಲ ಕಾರ್ಸು. ಇದರ ಲೊಕೇಶನ್ ಕೂಡ ಹಾಕಿದ್ದೀನಿ. ಪೂಜಾ ಕಲ್ಯಾಣ ಮಂಟಪದ ಎದುರುಗಡೆ ಇರತಕ್ಕಂಥ ಇದೇ ತಿರುಮಲ ಕಾರ್ಸ್. ಲೊಕೇಶನ್ ತುಂಬ ಈಸಿ. ಎದುರುಗಡೆ ಇಂಡಿಯನ್ ಆಯಿಲ್ ಇದೆ ನೋಡಿ. ಇದರ ಪಕ್ಕ ಒಂದು ನೋಡಿ, ಇದೇ ತಿರುಮಲ ಕಾರ್ಸ್. ನಿಮ್ಗೆ ಯಾರಿಗಾರು ಬೇಕು ಅನ್ನೋರಿದ್ದರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡ್ತು ಅಂತ ಹೇಳಿದ್ರೆ